ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 30-40 4BHK ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಇದೆ. ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ಒಂದು ಕ್ವಾಲಿಟಿ ವರ್ಕು ಮತ್ತು ಒಂದು ಪ್ರೀಮಿಯಮ್ ಮನೆ ಅಂತಲೇ ಹೇಳ್ಬೋದು. ಏಕೆಂದರೆ ಒಂದು ಲಕ್ಸುರಿ ಮನೆ ಬೇಕು ಅನ್ನೋರು ಸುಮಾರು ಜನ ಹುಡುಕ್ತಾ ಇರ್ತಾರೆ. ಹಾಗೆ ಕ್ವಾಲಿಟಿ ವರ್ಕ್ ಇರಬೇಕು ಸರ್ ಅನ್ನೋರು ಸುಮಾರು ಜನ ಹುಡುಕ್ತಾ ಇರ್ತಾರೆ. ಹಾಗೆ ನಿಮಗೆ ಒಂದು ಮೆಟೀರಿಯಲು ಕೂಡ ತುಂಬ ಒಳ್ಳೆ ಮೆಟೀರಿಯಲ್ ಹಾಕಿ ಕಟ್ಟಿರುವಂಥ ಮನೆ ಬೇಕು ಅನ್ನೋರು ಸುಮಾರು ಜನ ಇದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನ್ನು. ಹಾಗೆ ಇಂಜಿನಿಯರ್ ಕಟ್ಟಿರುವಂಥ ಮನೆ ಇದು. 4BHK ಇದೆ ಇದು. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ 4 ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಹಾಗೆ ಇನ್ಸೈಡು ಕೂಡ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ನಿಮಗೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ತುಂಬ ವಾಸ್ತು ನೀಟಾಗಿ ಬರುತ್ತೆ. ಏಕೆಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ನಮ್ಗೆ ಈಸ್ಟ್ ಬೇಕು ಸರ್, ನಾರ್ತ್ ಬೇಕು ಸರ್ ಅಂತ ಸುಮಾರು ಜನ ನಮಗೆ ಕೇಳ್ತಾ ಇರ್ತಾರೆ. ಅವ್ರಿಗೆ ಈ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಹಾಗೆ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ನಿಮಗೆ ಸಂಪು 10,000 ಲೀಟರ್ ಕೆಪಾಸಿಟಿ ಸಂಪಿದೆ. ಹಾಗೆ ಎಂಟೈರ್ ಬಿಲ್ಡಿಂಗು ಟೀಕ್ ಯೂಸ್ ಮಾಡಿದ್ದಾರೆ. 4BHK ಯಾವ ರೀತಿ ಬರುತ್ತೆ, ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಮೂಡ ಅಪ್ರೋಡು ಈಸ್ಟ್ ಫೇಸಿಂಗು ನಿಯರ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರ ಬರುತ್ತೆ. ವಾಕೇಬಲ್ ಡಿಸ್ಟೆನ್ಸಲ್ಲಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸ್ಕೂಲು ಕಾಲೇಜೆಲ್ಲ ಹತ್ರ ಇದೆಯಾ ಸರ್ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಎಲ್ಲ ಹತ್ರ ಇದೆ. ಹಾಸ್ಪಿಟ್ಲು ಕೂಡ ಹತ್ರ ಇದೆ. ನಿಮಗೆ ನೋಡ್ತಿರ್ಬೋದು ನೀವು. TV ಕ್ಯಾಬಿನೆಟ್ಟು, ಹಾಗೆ POP ರೆಡಿ ಟು ಕನ್ಸ್ಟ್ರಕ್ಷನ್ ಇದೆ. ರೆಡಿ ಟು ಮೂವ್ ಇದೆ. ಹಾಗೆ ಕೆಲವು ಜನ ಕೇಳ್ತಾ ಇರ್ತಾರೆ, ಸರ್ ಗ್ರಾನೈಟ್ ಫ್ಲೋರಿಂಗಲ್ಲಿ ನಮಗೆ ವೈಟ್ ಫ್ಲೋರಿಂಗ್ ಇರೋದು ತೋರಿಸಿ ಸರ್ ಅಂತ. ನೋಡಿ, ಇದು ಖಂಡಿತವಾಗ್ಲೂ ವೈಟ್ ಫ್ಲೋರ್ ಇದೆ. ಹಾಗೆ ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪ್ರೈಸ್ ಬಂದು ನಿಮಗೆ ಇದು 2,20,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ದೇವ್ರ ಮನೆ ನಾರ್ತ್ಗೆ ಕೊಟ್ಟಿದ್ದಾರೆ. ಇಬ್ಬರು ಕೂತು ಆರಾಮಾಗಿ ಪೂಜೆ ಮಾಡ್ಬೋದು. ಹಾಗೆ ಇದರ ಎದುರುಗಡೆ ನಿಮಗೆ ಡೈನಿಂಗ್ ಟೇಬಲ್ ಕೂಡ ಯುಟಿಲೈಸ್ ಮಾಡ್ಬೋದು. ಇಲ್ಲೇನು ನೋಡ್ತೀರಾ, ದೇವ್ರ ಮನೆ ನಿಮಗೆ ತುಂಬ ನೀಟಾಗಿದೆ. ಹಾಗೆ ಅಡುಗೆ ಮನೆ ತುಂಬ ಸ್ಪೇಸಿಯಸ್ ಆಗಿದೆ. ಏಕೆಂದರೆ ಕೆಲವೊಬ್ಬರು ಲೇಡೀಸ್ ಕೇಳೋದೇ ಅಡುಗೆ ಮನೆ ದುಡ್ದಿದೆಯಾ ಅಂತ ಕೇಳ್ತಾರೆ. ನೋಡ್ತಿರ್ಬೋದು ನೀವು, ಚಿಮ್ನಿ ಕೂಡ ಫಿಟ್ ಮಾಡಿದ್ದಾರೆ, ಫ್ಯಾನ್ ಫಿಟ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇರುವಂಥ ಮನೆ. ಇಲ್ಲಿ ನೀವು ಡಬಲ್ ಡೋರ್ ಫ್ರಿಜ್ನ ಇಟ್ಕೋಬೋದು. ಥಿಂಗ್ಸ್ ಇಡೋದಕ್ಕೆಲ್ಲ ಕಬೋರ್ಡ್ಸ್ ಮಾಡಿದ್ದಾರೆ. ಹಾಗೆ ಒಂದು ಸ್ಪೇಸಿಯಸ್ ಆಗಿ ಅಡುಗೆ ಮನೆ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಡಿಶ್ ವಾಷರ್ ಕೂಡ ಇಡ್ಬೋದು, ಅದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡಿಶ್ ವಾಷರ್ ಬೇಕು ಅಂದರೆ ಅದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಕಬಿನಿ ವಾಟರ್ ಕೂಡ ಬರುತ್ತೆ. ಕಬಿನಿ ವಾಟರ್ ಕೂಡ ನಿಮಗೆ ಈ ಲೇಔಟ್ಗೆ ಬರ್ತಾ ಇದೆ ಆಲ್ರೆಡಿ. ಇಲ್ಲೇನು ನೋಡ್ತೀರಾ ನೀವು, ಇಲ್ಲಿ ನೀವು ಎಲ್ ಶೇಪು ಫರ್ನಿಚರ್ಸ್ನ ಹಾಕೋಬೋದು. ಹಾಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಹ್ಯಾಂಡ್ ವಾಶ್ ಬೇಷನ್ ಇಟ್ಕೋಬೋದು. ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ನೀವು ಯಾವುದೇ ಮನೆಗೆ ಹೋದ್ರೂ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ಇದು ಕೂಡ ಸ್ಪೇಸಿಯಸ್ ಆಗಿದೆ. ಪೂರ್ವ ದಿಕ್ಕಿನ ಮನೆ 2,20,00,000 ನೆಗೋಷಿಯಬಲ್ ಇರುತ್ತೆ. ರೆಡಿ ಟು ಮೂವ್ ಇರುವಂಥ ಮನೆ ನಿಯರ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರ ಇದೆ. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ. ಹಾಗೆ ಪಾಲಿಶ್ ಕೂಡ ನಿಮಗೆ ಮ್ಯಾಟ್ ಫಿನಿಶಿಂಗ್ ಇದೆ. ಇದು ನೋಡಿ, ನೀವು ಜಾಗ್ವಾರ್ ಫಿಟ್ಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ವಾಲ್ ಮೌಂಟೆಡ್ ಕಮೋಡು ತುಂಬ ಸ್ಪೇಸಿಯಸ್ ಆಗಿ, ಪ್ರತಿಯೊಂದು ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಹಿಂದೆ ನಿಮಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೇನಾದ್ರು ಸರ್ವೆಂಟ್ ಬಂದರೆ ನಿಮಗೆ ಇಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡು ಅವ್ರು ಅದೇ ರೀತಿ ಹೋಗ್ಬೋದು. ಈ ಕಡೆಯಿಂದ ಸೇಫ್ಟಿ ಡೋರ್ ಹಾಕಿದ್ದಾರೆ. ಹಿಂದೆ ಕೂಡ ಸೇಫ್ಟಿ ಗ್ರಿಲ್ ವರ್ಕ್ನ ಮಾಡಿದ್ದಾರೆ. ತುಂಬ ಸೇಫ್ಟಿಯಾಗಿ ಕೆಲಸಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಒಂದು ಮನೆ ಅಂದರೆ ಎಲ್ಲನೂ ನಿಮಗೆ ಸೇಫ್ಟಿ ಇರಬೇಕು. ಏಕೆಂದರೆ ಗಂಡಸರು ಇರೋದಕ್ಕಿಂತ ಮನೇಲಿ ಜಾಸ್ತಿ ಲೇಡೀಸೇ ಇರ್ತಾರೆ. ನಾವು EMI ಮಾಡ್ತೀವಿ. ನಮ್ಮ ಏನಿದೆ, ನಾವು ಗಂಡಸರುಗಳು EMI ಮಾಡಿ EMI ಕಟ್ಟೋದ್ರಲ್ಲೇ ನಮ್ಮ ಜೀವನ ಕಳೆದೋಗಿರುತ್ತೆ. ಹಾಗೆ ಲೇಡೀಸ್ಗಳು ಮನೇಲಿರ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ಸೇಫ್ಟಿ ಇರಲೇಬೇಕು. ಮನೇಲಿ ಸೇಫ್ಟಿ ಪರ್ಪಸ್ ಹೋದರೆ ಲೇಡೀಸ್ಗೋಸ್ಕರ ಸೇಫ್ಟಿ ಮಾಡಲೇಬೇಕು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. 2 ಕೂಡ ಮಾಸ್ಟರ್ ಬೆಡ್ರೂಮು. ಇಲ್ಲಿ ನೋಡ್ತೀರಾ ನೀವು, ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ, ಅಂದರೆ ವೈಟು ಬ್ಲ್ಯಾಕು ಕಾಂಬಿನೇಷನ್ ಮಾಡಿದ್ದಾರೆ. ಹಾಗೆ SS ರೈಲಿಂಗ್ಸು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜಿಂದಾಲು ತುಂಬ ಒಂದು ಕ್ವಾಲಿಟಿ ವರ್ಕು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು ಇದನ್ನು. ಇಲ್ಲಿ ಕೂಡ ನಿಮಗೆ ಒಂದು ಸ್ಮಾಲ್ ಹಾಲ್ ಕೊಟ್ಟಿದ್ದಾರೆ. ಇಲ್ಲಿ POP ಕೂಡ ಮಾಡಿದ್ದಾರೆ.
ಹಾಗೆ ಇದು ಬಾಲ್ಕನಿ ಬರುತ್ತೆ ಡೋರು. ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ AC ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ನೀವು. ಇದು ಕೂಡ ನಿಮಗೆ ವಾಲ್ ಮೌಂಟೆಡು. ಎಂಟೈರ್ ಬಿಲ್ಡಿಂಗ್ ಜಾಗ್ವಾರ್ನ ಯೂಸ್ ಮಾಡಿದ್ದಾರೆ. ನೋಡಿ, ನೀವು ಯಾವುದೇ ಮನೆ ತೊಗೋಬೇಕು ಅಂತಂದರೂ ಮನೆ ಪ್ರೈಸ್ ತಕ್ಕನಾಗೆ ನಿಮಗೆ ಕ್ವಾಲಿಟಿ ಇರುತ್ತೆ. ಯಾಕೆಂದರೆ ಸುಮಾರು ಜನ ಏನು ಸಾರ್ ಪ್ರೈಸ್ ಜಾಸ್ತಿ ಆಯಿತು ಸಾರ್ ಅಂತ ಹೇಳ್ತಾರೆ. ಪ್ರೈಸು ನಿಮಗೆ ಏನಂತಂದರೆ ಮನೆ ಯಾವ ಥರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮಗೆ ಚೆನ್ನಾಗಿರೋ ಮನೆ ಬೇಕು ಅಂದಾಗ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಕೆಲವೊಬ್ಬರು ಆ ಥರ ಕೇಳ್ತಾರೆ. ನೋಡಿ, ಇದು ಒಂದು ಬೆಡ್ರೂಮು, ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಕ್ಕೂ ಕೂಡ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಡ್ರೈ ಮತ್ತು ವೆಟ್ಟು ಎರಡೂ ಕೂಡ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಕ್ವಿನ್ನು ಕಿಂಗು ಎರಡೂ ಕೂಡ ಹಾಕಬಹುದು, ಅಷ್ಟು ಸ್ಪೇಸ್ ಇದೆ. ಹಾಗೆ ನಿಮಗೆ ಇಲ್ಲಿ ಡ್ರೈ ಮತ್ತು ವೆಟ್ಟು ಸಪ್ರೇಟ್ ಮಾಡಿದ್ದಾರೆ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ಮೌಂಟೆಡು ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಬಾತ್ರೂಮ್ಗೂ ಕೂಡ ನಿಮಗೆ ಟೀಕ್ನ ಪ್ರೊವೈಡ್ ಮಾಡಿದ್ದಾರೆ. ಯಾರು ಸಾಮಾನ್ಯವಾಗಿ ಹಾಕಲ್ಲ. ಬಾತ್ರೂಮ್ ಡೋರ್ಗೂ ಕೂಡ ನಿಮಗೆ ಟೀಕ್ನ ಪ್ರೊವೈಡ್ ಮಾಡಿದ್ದಾರೆ. ಅವೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೇನಾಗುತ್ತೆ, ಪ್ರೈಸು ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರೈಸ್ ಜಾಸ್ತಿ ಹೇಳಿದ್ರೆ ಕೆಲವು ಜನಗಳು ಜಾಸ್ತಿ ಸಾರ್ ಪ್ರೈಸು ಅಂತ ಹೇಳ್ತಾರೆ. ನೋಡಿ, ಇದು ನಿಮಗೆ ಸಿಟ್ಔಟು. ಇಲ್ಲಿ ಸಂಜೆ ಹೊತ್ತು ಒಂದು ಕಾಫಿನ ಹಾಕ್ಬೋದು ಕೂತು. ಈಗ ನನಗೆ ಸುಮಾರು ಜನ ಬೆಂಗಳೂರವರು, ಹಾಗೆ ಮಡಿಕೇರಿಯವರು, ಹಾಗೆ ಮೈಸೂರವರು ಕೂಡ ಮಾಡ್ತಾರೆ. ಬರೀ ಬೆಂಗಳೂರವರೇ ಸರ್ ನನಗೆ ಕೆಲವೊಬ್ರು ಕೇಳಿದರು, ಸರ್ ಏನು ನೀವು ಬೆಂಗಳೂರವ್ರು ಮಾತ್ರ ವಿಡಿಯೋ ಮಾಡೋದಾ ಅಂತ ಕೇಳಿದ್ರು. ಆ ಥರ ಅಲ್ಲ. ಏನಂತಂದರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರೆ ಬೆಂಗಳೂರವರು, ಹಾಗೆ ಮಡಿಕೇರಿಯವರು. ಯಾಕೆಂತಂದರೆ ಇವಾಗ ಬೆಂಗಳೂರಲ್ಲಿ ನೀವೇ ನೋಡ್ತಿದ್ದೀರಾ, ಅಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು, ಆದರೆ ನೆಮ್ಮದಿ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಮೈಸೂರು ಕಡೆಗೆ ಸ್ವಲ್ಪ ಬರ್ತಾಯಿದ್ದಾರೆ. ಇವಾಗ ಇತ್ತೀಚೆಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಿದೆ ಮೈಸೂರಲ್ಲಿ. ಅಂದರೆ ನೀವು ಅಲ್ಲೇ ಗೊತ್ತಾಗುತ್ತೆ, ಅಂದರೆ ಈಗ ಯಾರು ಜಾಸ್ತಿ ಬರ್ತಾಯಿದ್ದಾರೆ, ಯಾವ ಕಡೆ ಬರ್ತಾಯಿದ್ದಾರೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಒಂದು ಗೆಸ್ಟ್ ರೂಮು, ಹಾಗೆ ಹೋಮ್ ಥಿಯೇಟ್ರು, ವರ್ಕೌಟ್ ರೂಮು ಏನು ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ಒಂದು ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ ಕೊಟ್ಟಿದ್ದಾರೆ. ಹಾಗೆ ನಮ್ಮಲ್ಲೇ 80% ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ ನೀವು ಎಲಿಜಿಬಿಲಿಟಿ ಇದ್ದರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಡೈಲಿ ಸಂಜೆ 6 ಗಂಟೆಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಯಾಕೆಂದರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಕೆಲವೊಬ್ಬರು ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸರ್ ರೂಮ್ ಸೈಜ್ಗಳು ಹೇಳಿ ಸರ್ ಅಂತ ಅಂದ್ಬಿಟ್ಟು. ಯಾಕೆಂದರೆ ರೂಮ್ ಸೈಜು ಹೇಳ್ಬೋದು, ಒಂದೊಂದು ಮನೇಲಿ ಒಂದೊಂದು ಥರ ಸೈಜ್ಗಳು ಮಾಡಿರ್ತಾರೆ. ಈಸ್ಟ್ ಫೇಸಿಂಗಲ್ಲಿ ಒಂಥರ ಬರುತ್ತೆ, ಸೌತ್ ಫೇಸಿಂಗಲ್ಲಿ ಒಂಥರ ಬರುತ್ತೆ, ಹಾಗೆ ನಿಮಗೆ ವೆಸ್ಟ್ ಫೇಸಿಂಗಲ್ಲಿ ಒಂಥರ ಬರುತ್ತೆ. ಎಲ್ಲ ಎಕ್ಸಾಕ್ಟಾಗಿ ಹೇಳ್ತು ಅಂದರೆ ಈಗ ಬಂದು ಮನೆ ನೋಡ್ತೀರಾ, ವೀಡಿಯೋದಲ್ಲಿ ಯಾರೂ ಫೈನಲ್ ಮಾಡಲ್ಲ. ಹಾಗಾಗಿ ಏನಿದೆ ಮೇಯ್ನು ಅದು ಮಾತ್ರ ಹೇಳಿರ್ತೀನಿ. ಒಬ್ಬರು ಯಾರೋ ನನಗೆ, ಸರ್ ನಮ್ಮ ರೆಗ್ಯುಲರ್ಗೆ ನಾನು ನಿಮ್ಮನ್ನ ವಿಡಿಯೋ ವಾಚ್ ಮಾಡ್ತಾಯಿರ್ತೀನಿ, ರೆಗ್ಯುಲರ್ ನಾನು ವ್ಯೂವರ್ಸು, ದಯವಿಟ್ಟು ರೂಮ್ ಸೈಜ್ ಹೇಳಿ, ಹಾಗೆ ಅಕ್ಕಪಕ್ಕ ತೋರಿಸಿ ಅಂತ ಹೇಳಿದ್ರು. ಅಕ್ಕಪಕ್ಕ ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ರೂಮ್ ಸೈಜ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೋದು. ಇಲ್ಲಿ ಒಂದು ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೂ ಪಾಯಿಂಟ್ ಮಾಡಿದ್ದಾರೆ. ಹಾಗೆ ಹ್ಯಾಂಡ್ ವಾಶ್ಗೂ ಕೂಡ ಪಾಯಿಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಟೈಲ್ಸ್ ಕೂಡ ಹಾಕಿದ್ದಾರೆ ಟೆರೆಸ್ಗೆ, ಅಂದರೆ ನಿಮಗೆ ಬಿಸಿಲಿಗೆ ಕಾವಾಗಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಪಾಟ್ ಗೇಟ್ ಇಟ್ಕೋಬೋದು ಗಿಡಗಳ್ನ. ಏಕೆಂದರೆ ಒಬ್ಬರು ಗಿಡಗಳು ಬೇಕು ಅಂತ ಕೆಲವೊಬ್ರು ಕೇಳ್ತಾರೆ. ಇಲ್ಲಿ ನೀವು ಟೆರೆಸ್ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಹಾಕಿದ್ದಾರೆ. ಮೇಲ್ಗಡೆ ಓವರ್ ಟ್ಯಾಂಕು ಸೋಲಾರ್ನ ಪ್ರಾವಿಷನ್ ಮಾಡ್ಕೋಬೋದು. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇದೇ ರೀತಿ ನೋಡಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.